ರೀ ನಿಮ್ಗೇನು ತಲೆ ಕೆಟ್ಟಿಲ್ಲ ತಾನೆ? ನಾನು ಸೆಟ್ ದೋಸೆ ಹಾಕೋದು ಬಿಟ್ಬಿಟ್ಟು ನಿಮ್ಮ ಜೊತೆ ಸನ್ಸೆಟ್ ನೋಡಕ್ ಬರ್ಬೇಕಾ? ಮಾತು ಕೊಟ್ಟಿದ್ಯಾ, ತಪ್ಪಾರ್ದು. ಅಮ್ಮ ತಾಯಿ, ನೆನೆ ನಿಮ್ಮ ಜೊತೆ ಪಾರ್ಕ್ ಹೋಗಿನೇ ಸಾಕಾಗಿ ಹೋಗಿದೆ. ಇನ್ಮೇಲೆ ನಿಮ್ಮ ಜೊತೆ ಎಲ್ಗೂ ಬರಲ್ಲ. ಯಾಕೆ ಬರಲ್ಲ? ಅದು ಅಲ್ದೆ ಪ್ರಾಮಿಸ್ ಮಾಡಿದ್ಯಾ ನೀನು, ನೆನ್ಪಿದೆ ತಾನೆ? ನೆನೆ ಇದೇ ತರ ಮಾಡಿ ಅಣ್ಣನ ಹತ್ರ ಸಿಗಾಕ್ಸಿದ್ರಿ ನೀವು. ಮತ್ತೆ ನಾನು ತಪ್ಪು ಮಾಡಲ್ಲ. ಓಹೋ, ಕಳ್ಳ. ನೀನ್ ನಿಮ್ಮ ಅಣ್ಣನ್ಗೋಸ್ಕರ ಹೆದರ್ಕೋತಾ ಇದ್ಯಾ? ಅದಕ್ಕೆಲ್ಲ ಡೋಂಟ್ ವರಿ, ನಿಮ್ಮ ಅಣ್ಣನ ಹತ್ರ ಮಾತಾಡಿ ಈ ವಂಶಿ ಎಲ್ಲ ಸಾಲ್ವ್ ಮಾಡಿದಾಳೆ. ಏನೋ ಸಾಲ್ವ್ ಮಾಡಿದ್ರಾ? ಅಣ್ಣಂಗೆ ಏನ್ ಹೇಳಿದ್ರಿ? ನಿಮ್ಮ ಅಣ್ಣನ ಹತ್ರನೇ ಎಲ್ಲ ಮಾತಾಡಿದೀನಿ. ನಿನ್ನ ಸರಿದಾರಿ ತರೋದಕ್ಕೆ ನಿಮ್ಮ ಅಣ್ಣ ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಏನು ಅಣ್ಣನ ಹತ್ರ ಮಾತಾಡಿದ್ರಾ? ಕೋಪ ಕಡಿಮೆ ಆದ್ಮೇಲೆ ನಾನೇ ಅವನ ಹತ್ರ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಇವಾಗ ನೀವೇನ್ ಹೇಳಿದ್ರು? ನಮ್ಮ ಅಣ್ಣ ಏನ್ ಅನ್ಕೊಂಡ್ನೋ? ಅಯ್ಯೋ, 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿ ಡೌ ಮಾಡ್ತಿದ್ಯಾ? ನಿನ್ನೆ ನಡೆದಿರೋದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿದ್ದೀನಿ. ಹೌದಾ? ಅದಕ್ಕೆ ಅಣ್ಣ ಏನಂದ? ನಿಮ್ಮ ಅಣ್ಣನೇ ನಿನ್ ಕಿವಿ ಹಿಂಡಿ ಬುದ್ಧಿ ಹೇಳಕ್ ಹೇಳಿದ್ದಾರೆ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನನಗ್ ಹೇಳು ಅಂತಾನು ಹೇಳಿದ್ದಾರೆ. ಇವತ್ತು ಬೇಗ ಕೆಲ್ಸ ಮುಗಿಸಿ ಬಂದ್ಬಿಡು, ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಕಾಯ್ತಿರ್ತೀನಿ. ಇಲ್ಲ, ಅದು ಇಲ್ಲ, ಇದು ಇಲ್ಲ. ವ್ಯೂ ಪಾಯಿಂಟ್ ನೆನ್ಪಿದೆ ತಾನೆ? ಅಲ್ಲೇ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡು. ಹೋಟೆಲ್ ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಕೆಲಸ ಬಾಕಿ ಇದೆ. ಇವಳು ನೋಡಿದ್ರೆ ಹಿಂಗ ಆಡ್ತಾ ಇದ್ದಾಳೆ. ಏನಪ್ಪ ಮಾಡೋದೀಗ? ಹೌದು, ಇಲ್ಲ ಕಳೆದ ವಾರನೇ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಮದುವೆ ಗಲಾಟೆ, ಓಡಾಟ ಅದೆಲ್ಲ ಹಾಗಾಗಿ ಓಕೆ ಹಾಕಿ ಈಗ ಇವತ್ತೇ ಹಾಕ್ಸ್ಬಿಟ್ಟು. ಆ ಕಡೆ ಹೋಟೆಲ್ಗೆ ಬೇರೆ ಟೈಮ್ ಆಯ್ತು, ಈ ಕಡೆ ವಂಶಿ ಬೆನ್ನಗತ್ತಿದ್ ಬೇತಾಳ ಥರ ಆಗ್ಬಿಟ್ಟಿದ್ದಾಳೆ. ಅದೇನಾದ್ರೂ ಆಗಲಿ, ನಿನ್ನೆ ಥರ ಮಾತ್ರ ಆಗೋದು ಬೇಡಪ್ಪ. ಅಣ್ಣಂಗೊಂದು ಮಾತು ಹೇಳ್ಬಿಟ್ಟೆ ಹೋಗ್ಬಿಡೋಣ. ಆಯ್ತಾಯ್ತು, ಹಾಗೆ ಆಗಲಿ. ಓಕೆ. ಇದೇನು ಕೃಷ್ಣ, ನೀನು ಇನ್ನೂ ಇಲ್ಲೇ ಇದೆಯಾ? ಅಣ್ಣ ಅದು ಇದೊಂಚೂರು ಅರ್ಜೆಂಟ್ ಇದೆ. ಇದೊಂದು 1,00,000 ಹೋಗಿ ಬ್ಯಾಂಕಿಗೆ ಕಟ್ಬಿಡು. ನನಗೊಂಚೂರು ಕೆಲಸ ಇದೆ ಕಣೋ, ಅದಕ್ಕೆ ಚೂರು ಅರ್ಜೆಂಟು. ನಾನೇನೋ ಹೇಳಕ್ ಬಂದ್ರೆ ಅಣ್ಣ ಇನ್ನೊಂದು ಕೆಲಸ ಹೇಳ್ಬಿಡ್ನಲ್ಲ. ಏನಪ್ಪ ಮಾಡೋದೀಗ? ಏಯ್ ಕೃಷ್ಣ, ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಲೇಟ್ ಆದರೆ ಬ್ಯಾಂಕಲ್ಲಿ ರಶ್ ಆಗಿಬಿಡುತ್ತೆ. ಬೇಗ ಹೋಗಿ ಕಟ್ಬಿಡೋ ಇದೊಂದು 1,00,000. ನಾನು ಹೋದವರನ್ನೇ ಕಟ್ಟಬೇಕಿತ್ತು. ನನಗೊಂಚೂರು ಕೆಲಸ ಇದೆ, ಬರ್ತೀನಿ. ಬೇಗ ಹೋಗಿ ಕಟ್ಬಿಡು. ಅಣ್ಣ ಈ ಕೆಲಸ ಬೇರೆ ಅರ್ಜೆಂಟ್ ಅಂತ ಹೇಳಿದ್ದಾನೆ. ಮೊದಲಿಗೆ ಕೆಲಸ ಮುಗಿಸಿ ಆಮೇಲೆ ವಂಶ ಹೇಳಿದ ಕಡೆ ಹೋದ್ರೆ ಆಯಿತು. ಏ ವಂಶಿ, ಎಲ್ಲೇ ಕಳ್ದು ಹೋಗಿದ್ದೆ? ನಾನು ನಿಮ್ಮಪ್ಪ ನಿನ್ನನ್ನೇ ಹುಡುಕ್ತಿದ್ವಿ. ಅಮ್ಮ, ಕಳ್ದೋಗೋದಕ್ಕೆ ನಾನೇನ್ ಚಿಕ್ಕ ಹುಡುಗಿನಾ? ಮದ್ವೆ ಆಗಕ್ ರೆಡಿ ಆಗಿರೋ ಮದುಮಗಳು ನೆನ್ಪಿರ್ಲಿ. ಆಯ್ತಮ್ಮ ಮದುಮಗಳೇ, ಇವತ್ತು ಲಗ್ನ ಪತ್ರಿಕೆ ಕೊಡೋದಕ್ಕೆ ಒಳ್ಳೆ ದಿನ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನಾವು ಲಗ್ನ ಪತ್ರಿಕೆ ಕೊಡೋಕ್ ಹೋಗ್ತಾ ಇದೀವಿ, ನೀನು ಬಂದ್ಬಿಡು. ಅಯ್ಯಯ್ಯೋ, ಆ ಕೃಷ್ಣನ ಹೆಂಗೋ ಮಾಡಿ ಒಪ್ಸಿದೀನಿ. ಈಗ ನಾನೇನಾದ್ರೂ ಇವ್ರ ಜೊತೆ ಹೋದ್ರೆ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ಅಮ್ಮ, ಅದು ಏನು ಅದು ಇದು ಅಂತ ರಾಗ ಎಳಿತಿದ್ಯಾ? ಬರ್ತೀಯೋ ಇಲ್ವೋ? ನನಗೂ ನಿಮ್ ಜೊತೆ ಬರೋದಕ್ಕೆ ಆಸೆ ಅಮ್ಮ. ಆದ್ರೆ ಮೈಯಲ್ಲಿ ಯಾಕೋ ಸ್ವಲ್ಪ ಹುಷಾರಿಲ್ಲ ಅನಿಸ್ತಾ ಇದೆ. ಹಾಗಲ್ಲ, ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವಿಬ್ರು ಲಗ್ನ ಪತ್ರಿಕೆ ಕೊಟ್ ಬನ್ನಿ, ನಾನ್ ರೆಸ್ಟ್ ಮಾಡ್ತೀನಿ. ಅಲ್ಲ ಕಣೆ, ಬರುವಾಗ ಕುಣ್ಕೊಂಡೆ ಬಂದೆ, ಈಗ ಮೈಗೆ ಹುಷಾರಿಲ್ಲ ಅಂತ ಹೇಳ್ತಿದ್ಯಾ? ಏನೋ ಕತೆ ಹೇಳ್ತೀಯ ಒಟ್ನಲ್ಲಿ. ಬನ್ನಿ, ಅವ್ಳು ಹೇಳಿದ್ನೆಲ್ಲ ನೀವೂನು ನಂಬ್ತೀರಾ ಅಷ್ಟೇ. ಹುಷಾರಿಲ್ಲ ಅಂತಾಳೆ ಅವಳು. ಬಂದ್ಬಿಡು, ಹಂಗೆ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ. ಬೇಡಪ್ಪ, ಪರವಾಗಿಲ್ಲ, ಸರಿ ಹೋಗುತ್ತೆ. ರೆಸ್ಟ್ ಮಾಡ್ತೀನಿ. ಏನಿದೆಲ್ಲ ಆಗ್ಬಿಟ್ಟಿದೆ, ನೋಡ್ಕೊಳೋದಿಲ್ಲ ಸರಿಯಾಗಿ. ನಡಿ. ನೋಡ್ಕೊಳಕ್ ಕೈ ಸಿಕ್ಕರೆ ಅಲ್ವಾ? ಎಲ್ಲದಕ್ಕೂ ನನ್ನೇ ಅನ್ನಿ. ಅಬ್ಬಾ, ಈಗ ನನ್ ಕೃಷ್ಣನ್ ಜೊತೆ ನಾನು ಆರಾಮಾಗಿ ಸುತ್ತಾಡ್ಬೋದು.
ಈ ಮೂವಿಲೆಲ್ಲ ಹೀರೋ ಬಂದು ಅರ್ಧ ಗಂಟೆ ಆದ್ಮೇಲೆ ಹೀರೋಯಿನ್ ಬರ್ತಾಳೆ, ಆದ್ರೆ ಇಲ್ಲಿ ನೋಡಿದ್ರೆ ನಾನೇ ಬಂದು ಅರ್ಧ ಗಂಟೆ ಆಯ್ತು, ಇನ್ನೂ ಕೃಷ್ಣ ಪತ್ತೆನೇ ಇಲ್ಲ. ಏನ್ ಹುಡ್ಗನೋ ಏನೋ. ಒಂದ್ ಹುಡ್ಗಿನ ಒಂಟಿಯಾಗಿ ಕಾಯಿಸ್ಬಾರ್ದು ಅಂತ ಅವನಿಗೆ ಗೊತ್ತೇ ಆಗಲ್ಲ. ಲೇಟ್ ಆಗುತ್ತೆ ಅಂತ ಒಂದ್ ಫೋನ್ ಕೂಡ ಮಾಡಿಲ್ಲ. ಅವನ್ ಕಾಲ್ ಮಾಡ್ದಿದ್ರೆ ಏನಂತ, ನಾನೇ ಮಾಡ್ತೀನಿ, ಗ್ರೋಚರ ಬಿಡಿಸ್ಬಿಡ್ತೀನಿ ಅವನ್ಗಿವತ್ತು. ಯಾರಪ್ಪ ಕಾಲ್ ಮಾಡ್ತಾ ಇರೋದು? ಅಣ್ಣ ಏನಾದರೂ ಹೇಳಕ್ ಕಾಲ್ ಮಾಡೋದ್ನಾ? ಇವಳು ಯಾಕಪ್ಪ ಕಾಲ್ ಮಾಡ್ತಾ ಇದ್ದಾಳೆ? ಕಟ್ ಮಾಡ್ಬಿಡ್ಲಾ? ಚೇಚೆ, ಬ್ಯಾಂಕಲ್ಲಿ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ಆಯ್ತು. ಹಲೋ ಹಲೋ, ನಿನ್ಗೇನ್ ಕಾಮನ್ ಸೆನ್ಸ್ ಇಲ್ವಾ? ಏನಾಯ್ತು? ಏನಾಯ್ತು? ಇಷ್ಟ್ ಚೆನ್ನಾಗಿರೋ ಹುಡುಗಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ, ಏನ್ ಹೇಳ್ಬೇಕು ನಿನ್ಗೆ? ಅದು ಅದು ಮತ್ತೇನಾದ್ರೂ ನಾಟಕ ಮಾಡಿ ತಪ್ಪಿಸ್ಕೊಳಕ್ ನೋಡ್ತಿದ್ಯಾ ಏನು? ನಿಮ್ಮ ಅಣ್ಣನ ಹತ್ರನೇ ಹೋಗಿ ಹೇಳ್ಬಿಡ್ತೀನಿ ಅಷ್ಟೇ. ರೀ, ಅಣ್ಣನೇ ದುಡ್ಡು ಕೊಟ್ಬಿಟ್ಟು ಬ್ಯಾಂಕ್ ಕಟ್ಬಿಟ್ ಬಾ ಅಂತ ಕಳ್ಸಿದ್ದು, ಮುಗಿಸಿ ಬೇಗ ಬಂದ್ಬಿಡ್ತೀನಿ ರೀ. ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ 10 ನಿಮಿಷಕ್ಕೆ ನೀನ್ ಇಲ್ಲಿ ಇರ್ಬೇಕಷ್ಟೇ. ಏನು 10 ನಿಮಿಷನಾ? ಈ ಬ್ಯಾಂಕಲ್ಲಿ ಯಾವಾಗ್ಲೂ ಜನ ಜಾಸ್ತಿನೇ ಇರ್ತಾರೆ, 10 ನಿಮಿಷಕ್ಕೆಲ್ಲ ಬರೋಕ್ಕಾಗಲ್ಲ, 1 ಗಂಟೆ ಆದ್ರೂ ಆಗುತ್ತೆ. ಏನು, ಇನ್ನೂ 1 ಗಂಟೆನಾ? ರೀ ಪ್ಲೀಸ್ ರೀ, ಅಣ್ಣ ಹೇಳಿರೋ ಕೆಲಸ ಏನೋ ಅರ್ಜೆಂಟ್ ಅಂತ ಬೇರೆ ಹೇಳಿದ್ದಾರೆ, ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಆಯ್ತಾಯ್ತು, ಬೇಗ ಬಾ, ನಾನು ನಿನ್ಗೋಸ್ಕರ ಇಲ್ಲೇ ಕಾಯ್ತಿರ್ತೀನಿ.